ಅಡುಗೆ ರೆಸಿಪಿ ಮಾಡಿರಿ ಅಕ್ಕ ಚಲೋ ಬರ್ತಾವ ಅಂತಂದಿರಿ. ಒಬ್ಬರು ಅದ್ರ ಸ್ಪೆಷಲಾಗಿ ಕೇಳ್ಯಾರ, ಅಕ್ಕ ನಾ ರಾಗಿ ರೊಟ್ಟಿ ಮತ್ತು ಯಾವ ಚಟ್ನಿ ಬೆಂಡಿಕಾಯಿ ಚಟ್ನಿ ಏನೋ ಮಾಡಿರಕ್ಕ, ಅದು ಮಸ್ತ್ ಬಂದಿತ್ತು, ಅದೊಂದು ಸಲ ರೆಸಿಪಿ ತೋರಿಸ್ರಿ, ಆಮ್ಯಾಗ ದೋಸೆನೂ ತೋರಿಸ್ರಿ ಅಂತ ಹೇಳಿರಿ. ಈಗ ರೊಟ್ಟಿ ಮಾಡ್ಬೇಕಂದ್ರೆ ಆಗಲಿಲ್ಲ, ಅದಕ್ಕೆ ದೋಸೆ ಮಾಡ್ಲಿಕ್ಕೆ ರೆಡಿ ಮಾಡ್ಕೊಳತ್ತೀನಿ. ನೋಡೋಣ ದೋಸೆ ಹೆಂಗೆ ಆಗ್ತಾವ ಅಂತೇಳಿ ತೋರಿಸ್ತೀನಿ ಬರ್ರಿ ನಿಮಗೆ. ರಾಗಿ ದೋಸೆ ಮಾಡ್ಲಿಕ್ಕೆ 1 ಕಪ್ ರಾಗಿ ಹಿಟ್ಟು ತೊಗೊಂಡಿನಿ, ಒಂದು ಸ್ವಲ್ಪ ಗೋಧಿ ಹಿಟ್ಟು ತೊಗೊಂಡಿನಿ, ಆಮೇಲೆ ಮೆಣಸಿನ್ಕಾಯಿ ಮತ್ತು ಕೊತ್ತಂಬರಿ, ಆಮೇಲೆ ಇದು ಒಂದು ಉಳ್ಳಾಗಡ್ಡಿ ಸಣ್ಣ ಕಟ್ ಮಾಡ್ಕೊಂಡಿನಿ, ಆಮೇಲೆ ಕ್ಯಾರೆಟ್ ಇತ್ತಂದ್ರೆ ಹಾಕೋಬೋದು, ನಿಮ್ಮ ಆಪ್ಷನ್ ಅದು, ಬೇಕಂದ್ರೆ ಹಾಕೋಬೋದು, ಇಲ್ಲಾಂದ್ರೆ ಇಲ್ಲ, ಮತ್ತು ಸೌತೆಕಾಯಿ. ಸೊ ಒಬ್ರೊಬ್ರು ಕೆಲವೊಬ್ರು ತಿನ್ನೋರು ಇರಲ್ಲ ತರಕಾರಿ ಎಲ್ಲ, ನಾನು ತಿನ್ನಲ್ಲ, ಬಟ್ ಈಗ ವಿಡಿಯೋಸ್ ಎಲ್ಲ ಮಾಡಬೇಕಲ್ಲ. ಆಮೇಲೆ 1 ಗ್ಲಾಸ್ ನೀರು ತೊಗೊಂಡಿನಿ. ಇವಾಗ ಬರ್ರಿ ಹೆಂಗೆ ಮಾಡ್ತೀನಿ ಅಂತ ನೋಡೋಣ. ರಾಗಿ ಹಿಟ್ಟು ಹಾಕೊಳತ್ತೀನಿ, ಆಮೇಲೆ ಸ್ವಲ್ಪ ಗೋಧಿ ಹಿಟ್ಟು, ಇದು ಹಾಕ್ಕೊಂಡ್ಮ್ಯಾಗ ಸ್ವಲ್ಪ ಉಪ್ಪು ಹಾಕ್ಕೋಬೇಕು, ಸ್ವಲ್ಪ ಉಪ್ಪು ಹಾಕ್ಕೊಂಡು ಒಂದು ಹಿಂಗೆ ಕಲಿಸ್ಕೋಬೇಕು, ಎರಡೂ ಕಲಿಸ್ಕೋಬೇಕು. ಇದು ಕಲಿಸ್ಕೊಂಡ್ಮ್ಯಾಗ ಸ್ವಲ್ಪ ನೀರು ತೊಗೋಬೇಕು, ಎಷ್ಟು ಬೇಕತ್ತವ ಅಷ್ಟು ನೋಡಿ ನೋಡಿ ಹಾಕ್ಕೋಬೇಕು. ಇದು ಹಿಂಗೆ ಕಲಿಸ್ಕೋಬೇಕು. ಸೌತೆಕಾಯಿ ಹಾಕ್ಕೋಬೇಕು, ಆಮೇಲೆ ಕ್ಯಾರೆಟ್ ಹಾಕ್ಕೋಬೇಕು, ಆಮೇಲೆ ಉಳ್ಳಾಗಡ್ಡಿ, ಆಮೇಲೆ ಇದು ಕೊತ್ತಂಬರಿ ಮತ್ತು ಒಂದು ಹಸಿಮೆಣಸಿನ್ಕಾಯಿ ಹಾಕೀನಿ. ಇವೆಲ್ಲ ಹಾಕಿ ಮಿಕ್ಸ್ ಮಾಡ್ಕೋಬೇಕು. ದೋಸೆ ಹಾಕ್ಕೊಂಡ್ರೆ ನಡೀತದೆ, ರೊಟ್ಟಿ ಮಾಡ್ಕೊಂಡ್ರೆ ಭೀ ನಡೀತದೆ, ಅದಕ್ಕೂ ಆ್ಯಡ್ ಮಾಡ್ಕೊಂಡ್ರೆ ನಡೀತದೆ. ಅದನ್ನು ನೀವು ದೋಸೆ ರೆಸಿಪಿನೇ ತೋರಿಸ್ರಿ ಅಕ್ಕ ಅಂತ ಕೇಳ್ಯಾರೊಬ್ಬರು, ಅದಕ್ಕೆ ನಾನು ಮಾಡ್ಲತ್ತೀನಿ. ಇದ್ರ ಜೊತೆ ಯಾವ ಚಟ್ನಿ ಇದ್ರೂ ಕಾಂಬಿನೇಷನ್ ಚಲೋ ಚಂದ ಮಸ್ತ್ ಚಟ್ನಿ ಇದ್ದರೆ ಮಸ್ತ್ ಆಗ್ತಿತ್ತು. ಇವಾಗ ಹಿಂಗೆ ಹಾಕೀನಿ, ಸಣ್ಣ ಹಾಕ್ಕೊಂಡ್ರು ಭೀ ನಡೀತದೆ, ದೊಡ್ಡ ಹಾಕೊಂಡು ಎಷ್ಟು ಭೀ ಚಂದ ಮಾಡಲಿ ಫಸ್ಟ್ ಇನ್ನೊಂದು ಹರಿತದೆ. ಏನು ಭೀ ಮಾಡಿರಿ, ರೊಟ್ಟಿ ಮಾಡಿರಿ ದೋಸೆ ಮಾಡಿರಿ, ನನಗೆ ಹರಿತವೆ, ಮತ್ತು ಬೇರೆಯವ್ರದನ್ನ ಹೇಳತ್ತಿಲ್ಲ. ವಾವ್ ವಾವ್ ಮಸ್ತ್ ಅಂದ್ರೆ ಮಸ್ತ್ ಆಗ್ಯದ ನೋಡ್ರಿ. ಟೇಸ್ಟ್ ನೋಡ್ಬೇಕೇನು, ನಾ ಉಲ್ಟಾ ಹಾಕೀನಿದು. ಇವಾಗ ರಾಗಿ ದೋಸೆ ತೋರಿಸೀನಿ, ನೆಕ್ಸ್ಟ್ ರಾಗಿ ರೊಟ್ಟಿ ಮಾಡೋದು ತೋರಿಸ್ತೀನಿ. ಯಾಕಂದ್ರೆ ಅವರು ನಂಗೆ ತಮ್ಮ ಹಾರೋ ತಂಗಿಯಾರೋ ಗೊತ್ತಿಲ್ಲ, ಅಕ್ಕ ರಾಗಿ ರೊಟ್ಟಿ ಮಾಡೋದು ತೋರಿಸ್ರಿ, ಯಾಕಂದ್ರೆ ಜಾಸ್ತಿ ನೀವು ರಾಗಿದೇ ಮಾಡ್ತೀರಂತಂದರೆ ನೆಕ್ಸ್ಟ್ ಟೈಮ್ ನಾನು ತೋರಿಸ್ತೀನಿ ರಾಗಿ ರೊಟ್ಟಿ ಮಾಡೋದು. ಇವಾಗ ಈಗ ಮಾಡಿ ರಾಗಿ ರೊಟ್ಟಿದಾಗ ಭೀ ಏನೇ ಆ್ಯಡ್ ಮಾಡಿದ್ರು ಭೀ ನಡೀತದೆ. ಇದರ ಮಸ್ತ್ ಅಂದ್ರೆ ಮಸ್ತ್ ಆಗ್ಯದ. ವಿಡಿಯೋ ಇಷ್ಟ ಆಗಿತ್ತಂದ್ರೆ ಲೈಕ್ ಶೇರ್ ಕಮೆಂಟ್ ಮಾಡಿರಿ, ಮತ್ತು ನೀವು ಇಷ್ಟು ನಮಗೆ ಸಪೋರ್ಟ್ ಮಾಡ್ಲತ್ತೀರಂದ್ರೆ ಎಲ್ರಿಗೂ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ.